ಚಾನೆಲ್ ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ತಾಯಿ ಮಗಳು ಸಾರ್ವಜನಿಕವಾಗಿ ಹೊಡೆದಾಡಿಕೊಂಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿದಾಡ್ತಾ ಇದ್ದು ಜನರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೂಡುಶೆಡ್ಡೆಯ ಶಿವನಗರ ಎಂಬಲ್ಲಿ ತಾಯಿ ಮತ್ತು ಮಗಳು ವಾಸಿಸ್ತಾ ಇದ್ದು ಇವರ ಮಧ್ಯೆ ಆಗಾಗ ಜಗಳವಾಗ್ತಾ ಇತ್ತು ಎನ್ನಲಾಗಿದೆ. ಈ ಬಗ್ಗೆ ತಾಯಿ ಕಾವೂರು ಠಾಣೆಗೆ ತೆರಳಿ ದೂರ್ತಾ ಇದ್ರು ಎಂದು ತಿಳಿದು ಬಂದಿದೆ. ಪೊಲೀಸರು ತಾಯಿ ಮತ್ತು ಮಗಳಿಗೆ ಬುದ್ಧಿ ಹೇಳಿ ಕಳುಹಿಸಿಕೊಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ತಾಯಿಯು ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ಗೆ ತೆರಳಿ ಮಗಳ ವಿರುದ್ಧ ದೂರು ನೀಡತೊಡಗಿದ್ದಾರೆ. 3 ದಿನದ ಹಿಂದೆ ತಾಯಿ ಗ್ರಾಮ ಪಂಚಾಯತ್ ಕಚೇರಿಗೆ ತೆರಳಿ ದೂರು ನೀಡ್ತಾ ಇದ್ದಾಗ ಮಗಳು ತಾಯಿಯನ್ನ ತಳ್ಳಿದಾಳೆ. ತಾಯಿ ಕೂಡ ಮಗಳಿಗೆ ತಿರುಗೇಟು ನೀಡಿದ್ರೂ ಕೂಡ ಆಕ್ರೋಶಗೊಂಡ ಮಗಳು ಚಪ್ಪಲಿಯಿಂದ ತಾಯಿಯ ಮುಖಕ್ಕೆ ಅಮಾನ್ಯವಾಗಿ ಹಲ್ಲೆ ನಡೆಸಿರೋದು ವಿಡಿಯೋದಲ್ಲಿ ಕಂಡುಬಂದಿದೆ. ಇದನ್ನ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿದ್ದವರು ವಿಡಿಯೋ ಮಾಡಿದ್ದು ಅದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಮಗಳ ಅಮಾನವೀಯ ಕೃತ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಗಳು ವಯಸ್ಸಾದ ತಾಯಿಗೆ ಹಲ್ಲೆ ಮಾಡ್ತಾ ಇದ್ರು, ಜನ ನೋಡ್ತಾ ನಿಂತಿದ್ರು. ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಯಾವುದೇ ದೂರು ದಾಖಲಾಗಿಲ್ಲ. ಬೇಕಿತ್ತಲ್ಲ ಮತ್ತೆ ಕರ್ನಾಟಕದಲ್ಲಿ ಮಾತನಾಡಿ, ಇನ್ನು ಊರಲ್ಲಿ ಮಾತನಾಡಿ, ಗೊತ್ತಾಯ್ತಲ್ಲ? ನೀವು ಆಚೆ ಹೋಗ್ರಿ. ಬನ್ನ ಕೊಡ್ದು ಬಿಡುತ್ತೆ ಮನೆ ದಾದಾಪುರ ಮಾಡ್ಬೇಕು. ಅದೇ ಎಂದಿನ ಮಲ್ಪು ನಮ್ಮ ನಮ್ಮ ಮಾಡ್ಕೊಂಡ ಬೇತೆ ಹೌದು. ನಂಗೆ ಅದೇ ನಮಗೆ ಆಗುದಿಲ್ಲ, ನಂಗೆ ಸಿಟ್ಟು ಬರ್ತದೆ. ಎಷ್ಟು ಹೊಟ್ಟೆ ಇದಿಷ್ಟು ಹೊಡೆಯುದು ಎಲ್ಲರ ಮುಂದೆ. ಅವಿನಾಶ್ ಫೋಕ್ ಡ್ಯಾನ್ಸರ್ ಮಂಗಳೂರು ರಿಜಿಸ್ಟರ್ಡ್ ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ಇದೇ ನವೆಂಬರ್ 30 ಆದಿತ್ಯವಾರ ಸಂಜೆ 4 ಗಂಟೆಗೆ ತೆಂಬಾರೆ ಜಾನಪದ ನೃತ್ಯ ಸ್ಪರ್ಧೆ ಮತ್ತು ಜಾನಪದ ನೃತ್ಯ ಪ್ರದರ್ಶನ ಮೆರವಣಿಗೆ ಕದ್ರಿ ಉದ್ಯಾನವನದ ರಂಗಮಂದಿರದಲ್ಲಿ ನಡೆಯಲಿದೆ. ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಉದ್ಘಾಟನೆಯನ್ನ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ ಶ್ರೀ ಯುಟಿ ಖಾದರ್ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಮಂಗಳೂರು ದಕ್ಷಿಣ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಡಿ ವೇದವ್ಯಾಸ್ ಕಾಮತ್ ವಹಿಸಲಿದ್ದಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾಮಯ ಉಡುಪಿ ಇವರಿಂದ ಜಾನಪದ ವೈಭವ, ಜಾನಪದ ಕಲೆಗಳ ಅನಾವರಣ, ಜಾನಪದ ನೃತ್ಯ, ಸಂಗೀತ ಮತ್ತು ವಾದ್ಯ ಪರಿಕರಗಳ ಸಮ್ಮಿಲನ, ಕಲಾಕುಂಚ ದೇವಿ ಕಿರಣ್ ಗಣೇಶ್ಪುರ ಇವರಿಂದ ಲೈವ್ ಕಲಾಕುಂಚ ಪ್ರದರ್ಶನ ಕೂಡ ನಡೆಯಲಿದೆ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಿಂದ ನಡೆಯುವಂತಹ ತೆಂಬಾರೆ ಜಾನಪದ ನೃತ್ಯ ಸ್ಪರ್ಧೆ ಮತ್ತು ಜಾನಪದ ನೃತ್ಯ ಪ್ರದರ್ಶನದಲ್ಲಿ ಹಾಲಕ್ಕಿ, ಸುಗ್ಗಿ ಕುಣಿತ, ಕರಗ ಕೋಲಾಟ, ವೀರಗಾಸೆ, ಕಂಗೀಲು, ಯಕ್ಷಗಾನ, ಮರಕಾಲು, ರಂಗಕುಣಿತ, ಪೂಜಾ ಕುಣಿತ, ಕನ್ಯಾಪು, ಚೆನ್ನು ಕುಣಿತ, ಬಂಜಾರ ನೃತ್ಯ, ಚೆಂಡೆ, ತಮಟೆ, ತಾಸೆ, ಡೋಲು, ವಾದ್ಯ ಪರಿಕರಗಳಿಂದ ನೃತ್ಯ ಪ್ರದರ್ಶನ ಕೂಡ ನಡೆಯಲಿದೆ. ವೇದವ್ಯಾಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ಕನ್ನಡ, ಹಾಗೇನೆ ಗೌರವ ಉಪಸ್ಥಿತಿ ಶ್ರೀ ಎಂ ಮಿಥುನ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಹಾಗೇನೆ ಘನ ಉಪಸ್ಥಿತಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೇನೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಗೀತ್ ಆರ್ ನಾಯಕ್, ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ 19ನೇ ಪಚ್ಚನಾಡಿ ವಾರ್ಡ್, ಹಾಗೇನೆ ಶ್ರೀ ಅರ್ಜುನ್ ಭಂಡಾರ್ಕರ್ ಸೇವಾ ಲೈಫ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ಶ್ರೀಮತಿ ಐಶ್ವರ್ಯ ಕೆ ಪ್ರಾಂಶುಪಾಲರು ಕೆನರಾ ವಿಕಾಸ ಯು ಕಾಲೇಜ್ ಇವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಶಿವಶಂಕರ್ ಕೆ ಆರ್ ಅಧ್ಯಕ್ಷರು ಕಿಲಾರ ಗ್ರಾಮ ಪಂಚಾಯತ್ ಮಂಡ್ಯ ಜಿಲ್ಲೆ, ಹಾಗೆಯೇ ಶ್ರೀ ಸುಧಾಕರ್ ಎನ್ ಸಾಲ್ಯನ್ ರಿದಮ್ ಫೌಂಡೇಶನ್ ನಿರ್ದೇಶಕರು, ಕೀರ್ತನ್ ತುಡರ್ ಯುವ ಉದ್ಯಮಿ, ಹಾಗೆಯೇ ತಾರನಾಥ್ ಉರ್ವ ನರ್ತನ ಆರ್ಟ್ಸ್ ಉರ್ವ ಸಾಂಸ್ಕೃತಿಕ ಕಲಾರಂಗ, ಹಾಗೆಯೇ ಪಮ್ಮಿ ಕುಡಿಯಲ್ ಬೈಲ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್
ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆಯೇ ಮಿಶಾ ಪೂಜಾರಿ ಬೆರ್ಲಿಂಗ್ ಹೌಸ್ ಮಾಲಕರು, ಹಾಗೆಯೇ ವಿಶ್ವನಾಥ್ ಮಲ್ಲಿಕ್ ಯುವ ಉದ್ಯಮಿ, ಹಾಗೆಯೇ ಕಲಾ ಕೌಶಲ ಪುರಸ್ಕಾರ ಇಬ್ಬರಿಗೂ ಕೊಡಲಿದ್ದೇವೆ, ಶ್ರೀ ಹೇಮಂತ್ ಕಲಾಮಯಂ ಹಾಗೆಯೇ ಶ್ರೀ ಅಬ್ಬಯ್ಯನೆ ಸುಮತಿ. ಈಗ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಇದ್ದೇನೆ. ನನ್ನ ಹೆಸರು ಸುಧಾಕರ್ ಸುರತ್ಕಲ್ ಅಂತ. ಹಾಗೆಯೇ ಕಾರ್ಯದರ್ಶಿಯಾಗಿ ಸನತ್ ಆಲ್ವರ್ ಅವರಿದ್ದಾರೆ ನಮ್ಮ ಜೊತೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ಕೀರ್ತನ್ ಇದ್ದಾರೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ಮಿಶಲ್ ಪೂಜಾರಿ ಅವರಿದ್ದಾರೆ. ಹಾಗೆಯೇ ಖಜಾಂಚಿಯಾಗಿ ವಿಜಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಅಧ್ಯಕ್ಷರು ಅವಿನಾಶ್ ಅವರು ಯುಟಿ ಖಾದರ್ ಅವರ ಹತ್ರ ಸ್ವಲ್ಪ ಸಮಾಲೋಚನೆ ಮಾಡಲಿಕ್ಕೆ ಆದ್ರಿಂದ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಈ ಟೋಟಲ್ ಕಾರ್ಯಕ್ರಮ ಏನಂದ್ರೆ, ನಾವು ಜನಪದವನ್ನು ಉಳಿಸಿ ಬೆಳೆಸುವುದರೊಂದಿಗೆ ಈಗಿನ ಮಕ್ಕಳಿಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮುಕ್ತವಾಗಿ ಆಹ್ವಾನಿಸಿದ್ದೇವೆ. ಅಷ್ಟೇ. ವಂದನೆಗಳು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಇದರ ಸಾರಥ್ಯದಲ್ಲಿ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ನವೆಂಬರ್ 29 ಮತ್ತು 30ರಂದು ನಡೆಯುವಂತಹ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಅಂಗವಾಗಿ ನವೆಂಬರ್ 28ರಂದು ಸಂಜೆ ಹಸಿರುವಾನಿ ಹೊರೆಕಾಣಿಕೆ ಮೆರವಣಿಗೆ ವೈಭವದಿಂದ ನಡೆಯಿತು. ಈ ಬಾರಿ ವಿಶೇಷವಾಗಿ ಸಾಮೂಹಿಕ ವಿವಾಹ ಮತ್ತು ಹಿಂದಾವಿ ಸಾಮ್ರಾಜ್ಯೋತ್ಸವ ನಡೆಯಲಿದ್ದು 3 ದಿನವೂ ನಡೆಯುವ ನಿರಂತರ ಅನ್ನ ಸಂತರ್ಪಣೆಗೆ ದೊಡ್ಡ ಮಟ್ಟದಲ್ಲಿ ಹಸಿರು ಹೊರೆಕಾಣಿಕೆ ಸಮರ್ಪಣೆ ನಡೆಯಿತು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಬರುವ ಹೊರೆಕಾಣಿಕೆಯು ದರ್ಬೆಗೆ ಬಂದು ಅಲ್ಲಿಂದ ಜೊತೆಯಾಗಿ ಮೆರವಣಿಗೆಯು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಗೆ ಬಂದು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಹಸಿರುವಾನಿಯನ್ನ ಉಗ್ರಾಹನದ ಮುಹೂರ್ತ ಕೂಡ ನಡೆಯಿತು. ದರ್ಬೆಯಲ್ಲಿ ತಂತ್ರಿವರಿಯರಾದ ಸುಬ್ರಹ್ಮಣ್ಯ ಬಲ್ಲುಕುರಾಯ, ಕುಂಟಾರು ತಂತ್ರಿ, ಗುರುತಂತ್ರಿಯವರು ತೆಂಗಿನಕಾಯಿ ಒಡೆದು ಹಸಿರು ಹೊರೆಕಾಣಿಕೆಗೆ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ದೇವಾಲಯದ ಸಭಾಭವನದಲ್ಲಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ VS ಭಟ್ ಅವರು ದೀಪ ಪ್ರಜ್ವಲನೆ ಮೂಲಕ ಉಗ್ರಾಣ ಮುಹೂರ್ತವನ್ನ ನೆರವೇರಿಸಿದ್ರು. ತಂತ್ರಿವರಿಯರಾದ ಸುಬ್ರಹ್ಮಣ್ಯ ಬಲುಕುರಾಯ ಅವರು ಮಾತನಾಡಿ, ದೂರದ ತಿರುಪತಿ ಶ್ರೀನಿವಾಸನ ದರ್ಶನವನ್ನ ಬಹಳ ಹತ್ತಿರದಲ್ಲಿ ನಮಗೆಲ್ಲ ದೊರಕಿಸಿಕೊಡ್ತಾ ಇರೋದು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸೇವಾ ಕಾರ್ಯಗಳಿಗೆ ನಮ್ಮ ಸಹಕಾರ ಅಗತ್ಯ. ಈ ನಿಟ್ಟಿನಲ್ಲಿ ಅಲ್ಲಿ ನಿರಂತರ ನಡೆಯುವ ಅನ್ನಪ್ರಸಾದ ಸೇವೆಗೆ ಸಮರ್ಪಣಾ ಭಾವದಿಂದ ಸಹಕಾರ ಕೊಡೋಣ ಎಂದರು. ಕುಂಟಾರು ಗುರುತಂತ್ರಿಯವರು ಮಾತನಾಡಿ, ಶ್ರೀನಿವಾಸ ಕಲ್ಯಾಣೋತ್ಸವ, ಸಾಮೂಹಿಕ ವಿವಾಹ, ಹಿಂದಾವಿ ಸಾಮ್ರಾಜ್ಯೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಉತ್ತಮ ಕಾರ್ಯಕ್ರಮಕ್ಕೆ ಜೊತೆಯಾಗೋಣ. ಅರುಣ್ ಕುಮಾರ್ ಪುತ್ತಿಲ ಅವರು ಮಾಡುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬೆನ್ನೆಲುಬಾಗಿ ಧಾರ್ಮಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡ ನಮ್ಮ ಆದ್ಯ ಕರ್ತವ್ಯ. ಧಾರ್ಮಿಕವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ರೀತಿಯ ಎಲ್ಲಾ ವ್ಯವಸ್ಥೆ ಒದಗಿ ಬಂದಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ವೇದಿಕೆ ಸಿಗ್ತದೆ. ಈ ನಿಟ್ಟಿನಲ್ಲಿ ಹಿಂದೂ ನಾಯಕ ಅನ್ನುವ ರೀತಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಒಳ್ಳೆಯ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಸೇರಿಕೊಂಡು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಿ ನಡೆಸಿಕೊಂಡು ಬರಲು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಂದರು. ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಉಗ್ರಾಣ ಮುಹೂರ್ತವನ್ನ ಬ್ರಹ್ಮಶ್ರೀ ಗುರುತಂತ್ರಿಯವರು ನೆರವೇರಿಸಿದ್ರು. ಈ ಸಂದರ್ಭ ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಸುಭಾಷ್ ರೈ ಬೆಳ್ಳಿಪಾಡಿ, ವಿನಯ ಸುವರ್ಣ, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಗೌರವ ಸಲಹೆಗಾರರಾದ ಶಶಾಂಕ ಕೋಟೆಚ್ಚ, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಸಂಚಾಲಕ ಅರುಣ್ ಕುಮಾರ್ ಪುತ್ತಿಲ ಮತ್ತಿತರರು ಉಪಸ್ಥಿತರಿದ್ದರು. ದೇವರ ದರ್ಶನ ನಮ್ಮ ಹತ್ತಿರ ಬಂದು ನಮಗೆ ಕೊಡ್ತಾರೆ ಆದರೆ ಅದನ್ನು ಒದಗಿಸಿಕೊಟ್ಟಂತಹ ಇವತ್ತಿನ ದಿವಸದಲ್ಲಿ ಆಗತಕ್ಕಂಥ ದೊಡ್ಡ ಶುಭ ಸಮಾರಂಭ ಶ್ರೀನಿವಾಸ ಕಲ್ಯಾಣ, ಅದೇ ರೀತಿಯಲ್ಲಿ ಸಾಮೂಹಿಕ ವಿವಾಹ, ಇಂತಹ ಒಂದು ಪ್ರಕ್ರಿಯೆಗೆ ಎಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಒಂದು ಧಾರ್ಮಿಕ ಹೋಮ ಹವನ ಇತ್ಯಾದಿ ಕಾರ್ಯಕ್ರಮ ಐತ ಶೃಂಗಾರರು ನಡಪುಣ ಶ್ರೀನಿವಾಸ ಕಲ್ಯಾಣೋತ್ಸವನೆ ನಮ್ಮ ಮಾತಾ ಪಾಲು ಪಡೆಪಿನ ಸುಯೋಗ ನಮ್ಮ ಧರ್ಮ ಕಾರ್ಯದ ಪುಣ್ಯ ಸೇವೆಡೆ ಅನ್ನದಾನವು ಗೋಡುಗೋಡಾಪಿನ ಹರಿ ತಾರಾಯಿ ಬೊಂಡ ಪೂಪಿಂಗಾರ ಪಚ್ಚೆ ನಟ್ಟೆ ಕಾಯಿ ಕಸಿಪುದ ಫಲಕಾನಿಕೆನು ಸಂದಾವರೆ ಉದು ನಮ್ಮ ಯೋಗ ನಮ್ಮ ದೇವರನ ಧರ್ಮ ಕಾರ್ಯವು ಸಂದಾದೆ ದೇವರನ ಸೇವೆಗೆ ಪಾಲ್ಪಡಿಸುವವು ಚಾನೆಲ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್,
ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋಸ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿದೆ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేరా మస్తు ఖుషి అప్పుడు బాబా ఫుల్ కుల్లర్ల బుర్సొత్తిచిగే ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ Vola 2.0 వీకే బల్లే కనన నిజ మన్బలే కమికా సిడి ఇల్లు జింజాలే కర్తడించ కుల్లులే వీకే బల్లే అల్లిపోయింది కాబడే ఇన్నియే బల్లే ఇతనే బల్లే వీకే నంకు ఓకే ಮಂಗಳೂರಿನಲ್ಲಿ ಎಲ್ಲಾ ಜನರು ಹೆಚ್ಚಾಗಿ ಪರ್ಫ್ಯೂಮ್ ಅನ್ನ ಯೂಸ್ ಮಾಡ್ತಾರೆ. ಹಾಗಿದ್ರೆ ಮಂಗಳೂರಿನ ಎಲ್ಲಾ ಪರ್ಫ್ಯೂಮ್ ಪ್ರಿಯರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಇಲ್ಲಿದೆ ನೋಡಿ. ನಿಧಾ ಪರ್ಫ್ಯೂಮ್. ಹೌದು, ಮನಸೆಳೆಯುವ ಊದ್ ಹಾಗೂ ಅತ್ತರ್ಗಳ ಅದ್ಭುತ ಸಂಗ್ರಹದೊಂದಿಗೆ ನಿಧಾ ಪರ್ಫ್ಯೂಮ್ ಪ್ರೀಮಿಯಂ ಔಟ್ಲೆಟ್ ಈಗ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಹಂಪನಕಟ್ಟೆಯಲ್ಲಿ ಶುಭಾರಂಭಗೊಂಡಿದೆ. ಹಾಗಿದ್ರೆ ಬನ್ನಿ, ಯಾವೆಲ್ಲ ಕಲೆಕ್ಷನ್ಸ್ ಆಫ್ ಪರ್ಫ್ಯೂಮ್ಗಳು ಇಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 1000ಕ್ಕೂ ಅಧಿಕ ಕಲೆಕ್ಷನ್ಸ್ ಪರ್ಫ್ಯೂಮ್ಸ್ಗಳು ಲಭ್ಯ ಇದೆ. ಶಾರುಖ್ ಖಾನ್, ಆಲಿಯಾ ಭಟ್ ಅಂತಹ ದೊಡ್ಡ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡುವಂತಹ ಪರ್ಫ್ಯೂಮ್ಗಳು, ದೊಡ್ಡ ವಿಐಪಿಗಳು ಯೂಸ್ ಮಾಡುವಂತಹ ಪರ್ಫ್ಯೂಮ್ಸ್ ಅಂಡ್ ಗೋಲ್ಡ್ ಸ್ಮೆಲ್, ಹಾಗೆ 1000ಕ್ಕೂ ಹೆಚ್ಚು ಊದ್ ಸ್ಮೆಲ್ ಪರ್ಫ್ಯೂಮ್ಗಳು ಇವೆ. ಜೊತೆಗೆ ನಮಗೆ ಇಷ್ಟವಾಗಿರುವ ಸುವಾಸನೆಯುಕ್ತ ಫ್ಲೇವರ್ಸ್ ಪರ್ಫ್ಯೂಮ್ ಬೇಕು ಅಂದ್ರೆ ಅರೆಗಳಿಗೆಯಲ್ಲಿ ಇವರೇ ಅದನ್ನ ರೆಡಿ ಮಾಡಿಕೊಡ್ತಾರೆ. ಇನ್ನು ಇಲ್ಲಿ 200ಕ್ಕೂ ಹೆಚ್ಚು ಕಸ್ಟಮೈಸ್ಡ್ ಡಿಸೈನ್ ಆಗಿರುವ ಪರ್ಫ್ಯೂಮ್ಸ್ ಬಾಟಲ್ಸ್ಗಳು ಇವೆ. ಜೊತೆಗೆ 1000ಕ್ಕೂ ಮೇಲಿನ ಫ್ರಾಗ್ರೆನ್ಸ್ ಆಯಿಲ್ ಬಾಟಲ್ಸ್ಗಳು ಕೂಡ ಲಭ್ಯವಿದೆ. ಇನ್ನು ಇಲ್ಲಿ 13 ವಿಧದ ಸುವಾಸನೆಯುಕ್ತ ಊದ್ ಅಂಡ್ ಬಕುಡ್ ಸ್ಟಿಕ್ಗಳು ಸಿಗುತ್ತದೆ. ಇನ್ನು ಇಲ್ಲಿನ ಈ ಊದ್ ಸ್ಟಿಕ್ ನ ವಿಶೇಷ ಎಂದರೆ ಒಂದು ಬಾರಿ ಊದಿಸಿದರೆ 5 ಗಂಟೆಗಳ ಕಾಲ ಈ ಸ್ಟಿಕ್ ಉರಿಯುತ್ತದೆ. ಇಲ್ಲಿ ವೆರೈಟೀಸ್ ಆಫ್ ಬಕೂರ್, ವೆರೈಟೀಸ್ ಆಫ್ ಏರ್ ಫ್ರೆಶ್ನರ್, ಬಾಡಿ ಲೋಷನ್ಸ್ ಕೂಡ ಸಿಗುತ್ತದೆ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ನಿಧಾ ಪರ್ಫ್ಯೂಮ್ಸ್. ಇದು ಲೊಕೇಟ್ ಆಗಿರುವುದು ಹಂಪನಕಟ್ಟ ನಿಯರ್ ವೆಲ್ಲಾಕ್ ಹಾಸ್ಪಿಟಲ್, ಮಂಗಳೂರು. ಯುವರ್ ಫ್ರಾಗ್ರೆನ್ಸ್, ಯುವರ್ ಸಿಗ್ನೇಚರ್. ಜಯಾಂಬಿಕಾ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ರೂಪಾಯಿ 1 ಲಕ್ಷದಿಂದ 20 ಲಕ್ಷದವರೆಗಿನ ಶ್ರೇಣಿಯ ಚಿಟ್ ಗ್ರೂಪ್ಗಳು ಕಳೆದ 3 ದಶಕದಿಂದ ಯಶಸ್ವಿಯಾಗಿ ನಡೆಸ್ತಾ ಇರುವ ವಿಶ್ವಾಸಾರ್ಹ ಸಂಸ್ಥೆ. ಚಿಟ್ ಸಂಸ್ಥೆಯು ನಿಮ್ಮ ಯಾವುದೇ ಹಣ ಹೂಡಿಕೆ ಮತ್ತು ಆರ್ಥಿಕ ಅವಶ್ಯಕತೆಗಳಿಗೆ ಸದೃಢವಾದ, ಅನುಭವಿ ಹಾಗೂ ಭದ್ರ ಆರ್ಥಿಕ ಹಿನ್ನೆಲೆಯುಳ್ಳ ಆಡಳಿತ ಮಂಡಳಿಯಿಂದ ನಡೆಸ್ತಾ ಇದ್ದು ಉತ್ತಮ ಸೇವಾ ತತ್ಪರತೆಯಿಂದ ಕೂಡಿದೆ. ಈ ಎಲ್ಲಾ ಸಹಕಾರದಿಂದ ಸಾರ್ವಜನಿಕರ ಅಂಕದಲ್ಲಿ ಕೂಡ ಅಗ್ರಸ್ಥಾನವನ್ನು ಸಂಪಾದಿಸಿದೆ. ಚಿಟ್ ಸಂಸ್ಥೆಯ ವೈಶಿಷ್ಟ್ಯತೆಗಳು: ಪ್ರಸ್ತುತ ಜಾರಿಯಲ್ಲಿರುವ ಕಾಯ್ದೆಯಂತೆ ಚಿಟ್ ಅನ್ನು ನಡೆಸಲಾಗುತ್ತೆ. ಕ್ಲಬ್ದ ಸಮಯಕ್ಕೆ ಚಿಟ್ ಹಣದ ಮರುಪಾವತಿ ಮಾಡಲಾಗುತ್ತೆ. ಉತ್ತಮ ಲಾಭಾಂಶದ ಪ್ರಯೋಜನ ನೀಡಲಾಗ್ತಾ ಇದ್ದು ವೈಯಕ್ತಿಕ ಆತ್ಮೀಯ ಸೇವೆಯನ್ನ ಕೂಡ ಕೊಡುತ್ತೆ. ಬಿವಿಂಗ್ 5ನೇ ಮಹಡಿ ರಾಮಭವನ ಕಾಂಪ್ಲೆಕ್ಸ್, ಕೊಡಿಯಲ್ ಬೈಲ, ಮಂಗಳೂರಿಗೆ ಜಯಾಂಬಿಕಾ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಭೇಟಿ ಕೊಡಬಹುದು. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು, ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ಲಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್.
ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಪಾತ್ವೇ ಮಾಡೆಲಿಂಗ್ ಸ್ಟುಡಿಯೋ ಹಾಗೂ ಮರ್ಸಿ ಬ್ಯೂಟಿ ಅಕಾಡೆಮಿ ಮತ್ತು ಲೇಡೀಸ್ ಸಲೂನ್ ಅವರ ತರಬೇತಿ ಮತ್ತು ಮಾರ್ಗದರ್ಶನದಲ್ಲಿ ಮಂಗಳೂರಿನ 3 ಪ್ರತಿಭಾಶಾಲಿ ಮಾಡೆಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅವಕಾಶವನ್ನು ಪಡೆದಿದ್ದಾರೆ. ವಿದ್ಯಾ ಸಂಪತ್ ಅವರು ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದು, ಫಿಲಿಪೈನ್ಸ್ನಲ್ಲಿ ಡಿಸೆಂಬರ್ 2ರಿಂದ 10ರವರೆಗೆ ನಡೆಯುವ ಈ ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ನಿಯತಿ ಅವರು ಜೂನ್ 2026ರಲ್ಲಿ ನಡೆಯಲಿರುವ ಮಿಸ್ ಯೂನಿವರ್ಸ್ ಸೆಲೆಸ್ಟ್ರೀನ್ ಸ್ಪರ್ಧೆಗೆ ಭಾರತದಿಂದ ಆಯ್ಕೆಯಾಗಿದ್ದಾರೆ. ಇನ್ನು ಯಶೋಧಾ ರಾಜೇಶ್ ಅವರು ಜೂನ್ 2026ರಲ್ಲಿ ಥಾಯ್ಲೆಂಡ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಪೆಜೆಂಟ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ತಮ್ಮ ವಿಭಾಗಗಳಲ್ಲಿ ಇಂಡಿಯಾ ಕ್ರೌನ್ ಗೆಲ್ಲುವ ಮೂಲಕ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಪ್ರವೇಶ ಪಡೆದಿರುವ ಈ ಮೂವರು ಮಂಗಳೂರು ನಗರದ ಹೆಮ್ಮೆಯನ್ನ ಹೆಚ್ಚಿಸಿದ್ದಾರೆ. ಮಂಗಳೂರಿನ ಪ್ರತಿಭೆಗಳು ಜಾಗತಿಕ ವೇದಿಕೆಯಲ್ಲಿ ಮರೆಯಲಿರುವುದು ಸ್ಥಳೀಯರು ಹಾಗೂ ಫ್ಯಾಷನ್ ವಲಯಕ್ಕೆ ಖುಷಿಯ ಸಂಗತಿ ಎನ್ನಲಾಗಿದೆ. ಸ್ವಲ್ಪ ತೂತಾರಡೆ ಜಸ್ಟ್ ಕೇನಿಂಕಿ ಎಂಚ ಪೂರ ಪೋಲಿ ಅಂಚೆಂಚ ಮಲ್ಪೋಲಿ ಯಾನೇನಿಂಕಿ ಮಾಡೆಲಿಂಗ್ ಫೀಲ್ ಐಪುರ ಮಾಡೆಲಿಂಗ್ ಮಾಡ್ಕೊಡು ಅಂಚ ಮಾಡ್ಕೊಡು ಇಂಚ ಮಾಡ್ಕೊಡು ಪೂರ ಎಣ್ಣೆ ಅಂಚ ಪ್ರದಾಲಜಿ ಈ ಫಸ್ಟ್ ಬಲ್ಲೆ ಪೂರ ಟ್ಯಾಲೆಂಟ್ ಉಳ್ಕೊಂಡು ನಮ್ಮ ಇಂಚ ಪ್ರೆಸೆಂಟ್ ಮಾಡ್ಕೊ ನಮ್ಮ ಪರ್ಸನಾಲಿಟಿ ಇಂಚ ಉಂಡು ಅಂಚ ತೂಪೆ ಫಸ್ಟ್ ನಮ್ಮ ಸೊ ಅಡಕ್ಕೇನೆ ಅರ್ನ ಹೆಲ್ಪ್ ಕೊಡು ಅರ್ನ ಮೋಟಿವೇಶನ್ ಇಡು ಫಸ್ಟ್ ಏನು ಸ್ಟೆಪ್ ಮಾಡ್ತೀನಿ ಮಿಸಸ್ ಮ್ಯಾಂಗ್ಳೂರಿಗೂ ಅವು ನಮ್ಮ ಮ್ಯಾಂಗ್ಳೂರ್ ಆಯ್ನಿ ಸೊ ಐಟೆ ಮಿನ್ನ ಐದು ಪಕ್ಕ ಕೂಡ ಮೋಟಿವೇಟ್ ಮಾಡ್ತೇರು ಕಿ ಮಿಸಸ್ ಕರ್ನಾಟಕ ಬೋಲೆ ನೆಕ್ಸ್ಟ್ 8 ಮಂತ್ ಅಂಚ ಅರ್ನ ಮೋಟಿವೇಶನ್ ಇಡೆ ಮಸಿ ಮ್ಯಾಮ್ನ ಮೋಟಿವೇಶನ್ ಇಡೆ ಇದು ಮಲ್ಪೋಲಿ ಒಂದು ಮಂತ್ನೇ ಟೈಮ್ ಮಿಸಸ್ ಕರ್ನಾಟಕ ಅಲ್ಪ ಪೋಯ ಬ್ಯಾಂಗ್ಳೂರ್ ಆಗ್ತೀನಿ ಐದು ವಿನ್ ಐದು ಪಕ್ಕ ಮಿಸಸ್ ಇಂಡಿಯಾ ಐಕ್ಲ ಮೋಟಿವೇಟ್ ಮಾಡ್ತೆ ಹೌಲ ವಿನ್ ಆಗ್ಬತ್ತೆ ಲಾಸ್ಟ್ ಬಂಡೆ ಇಂಟರ್ನ್ಯಾಷನಲ್ ಉಂಡೆ ಐಕೋನಿ ಬೋಲೆ ಬಂದು ಸೊ ಧೈರ್ಯ ಎತ್ತಿಜಿ ಐಕ್ ಪೋಪೆ ಬಂದೆ ಅನ್ಬಂದು ಅವು ಡ್ರೀಮ್ಲ ಏನಿದ್ದಿಜ್ಜಿ ಕೂಡಲ ಮೋಟಿವೇಟ್ ಮಂತ್ ಒಂದು ಸ್ಟೆಪ್ ದೇದಾನೆ ಇತ್ತುಕ ನಮ್ಮ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ಕೊಂಡೆ ಹೊರಸ್ತೆ ಸೆಲೆಕ್ಟ್ ಆಗ್ತೀನಿ ಸೊ ದೈ ಪೋರೆಬಲ್ಲಿ ಬಂದು ಸೊ ಪೂರ ಮೋಟಿವೇಟ್ ನಮ್ಮ ಬ್ಯಾಕ್ ಬೋನ್ ರೂಪೇ ಅವು ಮೇನ್ ಸಪೋರ್ಟ್ ಅವು ಮೇನ್ ಉಪ್ಪು ನಮಕ್ ಅಂಜನೆ. ನಾನು ದೀಪಕ್ ಗಂಗೂಲಿ, ಪ್ರೊಪ್ರೈಟರ್ ಪಾತ್ವೇ ಎಂಟರ್ಪ್ರೈಸಸ್ ಮತ್ತೆ ಮಿಸಸ್ ಇಂಡಿಯಾ ರೀಜನಲ್ ಡೈರೆಕ್ಟರ್. ಹಾಗೆ ನನ್ನೊಟ್ಟಿಗೆ ಮರ್ಸಿ ಬ್ಯೂಟಿ ಅಕಾಡೆಮಿ ಲೇಡೀಸ್ ಸಲೂನ್ ಹತ್ರ ಪ್ರೊಪ್ರೈಟರ್ ಹಾಗೂ ಇನ್ನೋರ್ವ ರೀಜನಲ್ ಡೈರೆಕ್ಟರ್ ಫಾರ್ ಮಿಸಸ್ ಇಂಡಿಯಾ ಮರ್ಸಿ ಮೇಡಮ್ ನನ್ನೊಟ್ಟಿಗಿದ್ದಾರೆ. ಹಾಗೆ ಪಾತ್ವೇದು ಪಾರ್ಟ್ನರ್ ಆದಂಥ ಅನಿಶಾ ಅವರು ನನ್ನೊಟ್ಟಿಗಿದ್ದಾರೆ. ಮತ್ತೆ ನಮ್ಮ ಮಿಸಸ್ ಇಂಡಿಯಾ ಇದರ ಟ್ರೈನರ್ ಆದಂಥ ರಕ್ಷಿತಾ ನಾಯರ್ ಅವರು ನನ್ನೊಟ್ಟಿಗಿದ್ದಾರೆ. ಅದೆಲ್ಲ ಬಿಟ್ಟು ಇವತ್ತಿನ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ 3 ಕಿರೀಟ ಜೊತೆಗೆ 3 ಮಾಡೆಲ್ಸ್ನವರು, ಒಂದು ವಿದ್ಯಾ ಸಂಪತ್, ಯಶೋಧಾ ರಾಜೇಶ್ ಮತ್ತೆ ನಿಯತಿ, 3 ಜನ ಇದ್ದಾರೆ. ಸೊ ಇವತ್ತು ಈ ಮೇನ್ ಪ್ರೆಸ್ ಮೀಟ್ ಮಾಡುವ ಕಾರಣ ಏನಂತ ಹೇಳಿದ್ರೆ 2025-26 ಈ 2 ವರ್ಷದಲ್ಲಿ ನಮ್ಮ ಮಂಗಳೂರಿಂದ ಎಂಟೈರ್ ಇಂಡಿಯಾದಿಂದ 3 ಮಾಡೆಲ್ ಸೆಲೆಕ್ಟ್ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಮಂಗಳೂರಿಂದ ಹೋಗ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಲಾಸ್ಟ್ ಇಯರ್ ಕೂಡ ಒಂದು ಮಾಡೆಲ್ ನಮ್ಮ ಮಂಗಳೂರಿಂದ ರೆಪ್ರೆಸೆಂಟ್ ಮಾಡಿದ್ರು. ಈ ವರ್ಷ ಬೇಗದಲ್ಲಿ ಅಂದ್ರೆ ಡಿಸೆಂಬರ್ 2 ತಾರೀಕಿಂದ 8 ತಾರೀಕು ತನಕ ನಡೆಯುವಂತ ಫಿಲಿಪೈನ್ಸ್ ಅಲ್ಲಿ ನಡೆಯುವಂತ ಒಂದು ಪ್ಯಾಜೆಂಟ್ ಅಲ್ಲಿ ನಮ್ಮ ವಿದ್ಯಾ ಅವರು ರೆಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ. ಮತ್ತೆ ಜೂನ್ ಅಲ್ಲಿ 2026 ಜೂನ್ ಅಲ್ಲಿ ಯಶೋಧಾ ರಾಜೇಶ್ ಮತ್ತೆ ನಿಯತಿ ಅವರಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ 3 ಜನ ಕೂಡ ಬೇರೆ ಬೇರೆ ಕ್ಯಾಟಗರಿನವರು. ನಿಯತಿ ಅವರು ಮಿಸ್ ಕ್ಯಾಟಗರಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ವಿದ್ಯಾ ಅವರು ಮಿಸಸ್ ಕ್ಯಾಟಗರಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಹಾಗೂ ಯಶೋಧಾ ಮೇಡಮ್ ಅವರು ಇಲೈಟ್ ಕ್ಯಾಟಗರಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ 3 ಜನ 3 ಡಿಫ್ರೆಂಟ್ ಕ್ಯಾಟಗರಿ ಮತ್ತೆ 3 ಡಿಫ್ರೆಂಟ್ ದೇಶದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಒಬ್ಬರು ಫಿಲಿಪೀನ್ಸ್ ಅಲ್ಲಿ, ಒಬ್ಬರು ಥೈಲ್ಯಾಂಡ್ ಅಲ್ಲಿ, ಒಬ್ಬರು ನೆದರ್ಲ್ಯಾಂಡ್ ಅಲ್ಲಿ, 3 ಜನ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ, ಬಿಕಾಸ್ ನಮ್ಮ ಮಿಸಸ್ ಇಂಡಿಯಾ ಇದರ ಬ್ಯಾನರ್ ಅಡಿಯಿಂದ ಪಾತ್ವೇ ಮತ್ತು ಮರ್ಸಿ ಇದರ ಸಪೋರ್ಟ್ ಮೂಲಕ, ಗೈಡೆನ್ಸ್ ಮೂಲಕ ಪ್ರತಿ ವರ್ಷ ಹೊಸ ಹೊಸ ಮಾಡೆಲ್ಸ್ ನಾವು ಕೊಡ್ತಾ ಇದ್ದೇವೆ. ಈ ವರ್ಷ ಕೂಡ 3 ಜನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಇದೆ. ಸೊ ಟೈಮ್ ವೇಸ್ಟ್ ಮಾಡದೆ ನಾಳೆನೆ ಅವರು ಹೊರಡುವರು ನಮ್ಮ ವಿದ್ಯಾ ಅವರು. ಸೊ ಅವರದೊಂದು ಮಾತು ಕೇಳೋಣ. ಪರಿಚಯ ಮಾಡಿ ಸರ್, ಪರಿಚಯ ಹೆಸರೆಲ್ಲ ಇನ್ನೊಮ್ಮೆ ಹೇಳ್ತೀರಾ? ಸೊ ನಾನು ದೀಪಕ್ ಗಂಗೂಲಿ, ಪ್ರೊಪ್ರೈಟರ್ ಪಾತ್ವೇ ಎಂಟರ್ಪ್ರೈಸಸ್ ಮತ್ತೆ ರೀಜನಲ್ ಡೈರೆಕ್ಟರ್ ಮಿಸ್ ಅಂಡ್ ಮಿಸಸ್ ಇಂಡಿಯಾ. ಮರ್ಸಿ ವೀನಾ ಡಿಸೋಜಾ ಅವರು ಪ್ರೊಪ್ರೈಟರ್ ಮರ್ಸಿ ಬ್ಯೂಟಿ ಅಕಾಡೆಮಿ ಅಂಡ್ ಲೇಡೀಸ್ ಸಲೂನ್ ಹಾಗೂ ರೀಜನಲ್ ಡೈರೆಕ್ಟರ್ ಮಿಸ್ ಅಂಡ್ ಮಿಸಸ್ ಇಂಡಿಯಾ. ಮತ್ತೆ ಅನಿಶಾ ಗಂಗೂಲಿ ಅವರು ಪಾತ್ವೇ ಎಂಟರ್ಪ್ರೈಸಸ್ ಮತ್ತೆ ಮಾಡೆಲಿಂಗ್ ಸ್ಟುಡಿಯೋ ಅದರ ಪಾರ್ಟ್ನರ್. ರಕ್ಷಿತಾ ಅವರು ನಮ್ಮ ಮಿಸಸ್ ಇಂಡಿಯಾದ ಟ್ರೈನರ್. ಹಾಗೆ ವಿದ್ಯಾ ಸಂಪತ್
ಅವರು ಮಿಸಸ್ ಕ್ಯಾಟಗರಿ ರೆಪ್ರೆಸೆಂಟ್ ಮಾಡುವವರು, ನಿಯತಿ ಮಿಸ್ ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಮತ್ತೆ ಯಶೋಧ ರಾಜೇಶ್ ಅವರು ಇಲೈಟ್ ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಪುತ್ತೂರು ಸುಬ್ರಹ್ಮಣ್ಯ ರಸ್ತೆಯ ಸರ್ವೆ ಸಮೀಪದ ಗಡಿಪಿಲ ಎಂಬಲ್ಲಿ ಇಂದು ಮುಂಚಾನೆ ಅಕ್ರಮ ಗೋಸಾಗಾಟ ನಡೀತಾ ಇದ್ದು, ಗೋಕಳ್ಳರು ಅವರ ಗೋಸಾಗಾಟದ ವಾಹನ ಹಾಳಾಗಿರುವುದರಿಂದ ಗೋಗಳನ್ನ ರಸ್ತೆ ಬದಿಯಲ್ಲಿ ಬಿಟ್ಟು ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಸ್ಥಳದಲ್ಲಿ 5 ಗೋವುಗಳು ಪತ್ತೆಯಾಗಿದೆ. ತಕ್ಷಣ ಕಾರ್ಯಪ್ರವೃತ್ತರಾಗಿರುವಂತಹ ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಸ್ಥಳೀಯರು ಪುತ್ತೂರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಜೊತೆ ಸೇರಿ ಗೋವುಗಳನ್ನು ಸುರಕ್ಷಿತವಾಗಿ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಸಾಗಿಸಿ ರಕ್ಷಿಸಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರ ಸಹಕಾರದಿಂದ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಾಲಯದ ಗೋಶಾಲೆಯಿಂದ ಗೋಗಳಿಗೆ ಬೈಹುಳ್ಳು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಅಕ್ರಮ ಗೋಸಾಗಾಟವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ ಹಾಗೂ ತಕ್ಷಣ ಆರೋಪಿಗಳನ್ನ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹಿಸುತ್ತದೆ. ದಕ್ಷಿಣ ಭಾರತದ ಪ್ರಮುಖ ಮಸೀದಿಯು ಸರ್ವಧರ್ಮೀಯರು ಪಾಲ್ಗೊಳ್ಳುವಂತಹ ಸಂದರ್ಶನ ಕೇಂದ್ರವಾಗಿರುವ ಅಜ್ಜಿಲಮೊಗರು ಜುಮಾ ಮಸೀದಿಯ ಸಂಸ್ಥಾಪಕರು ಹಾಗೂ ಪವಾಡ ಪುರುಷರು ಆದಂತಹ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ವಾಲಿ ಅವರ ಸ್ಮರಣಾರ್ಥ ವರ್ಷಂಪ್ರತಿ ನಡೆಸಲ್ಪಡುವ ಪ್ರಖ್ಯಾತ 753ನೇ ಮಾಲಿದಾ ಉರುಸ ಇದೇ ಬರುವ ಡಿಸೆಂಬರ್ 2ರಿಂದ 6ರ ತನಕ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ MK ಸಿನಾನ್ ಸಕಾಫಿ ತಿಳಿಸಿದರು. ಪ್ರಥಮ ದಿನವಾದ ಡಿಸೆಂಬರ್ 2ರ ಮಂಗಳವಾರ ಮರ್ಗ್ರಿಬ್ ನವಾಜಿನ ಬಳಿಕ ಸಾಯದ್ ಜಫಾರ್ ಸಾದ್ವಿಕ್ ತಂಗಲ್ ಕುಂಬೋಲ್ ಅವರ ನೇತೃತ್ವದಲ್ಲಿ ಜಲಾಲಿಯಾ ರಾತಿಬ್ ನಡೆಯಲಿದ್ದು, ಡಿಸೆಂಬರ್ 3ರ ಬುಧವಾರ ಭಂಡಾರದ ಹರಕೆ ಪ್ರಾರಂಭ ಹಾಗೂ ಬುರ್ದಾ ಮಜ್ಲಿಸ್ ನಡೆಯಲಿದ್ದು, ಸಾಯದ್ ಮುಕ್ತಾರ್ ತಂಗಲ್ ಕುಂಬೋಲ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಡಿಸೆಂಬರ್ 4ರ ಗುರುವಾರ ಬೆಳಿಗ್ಗೆ 8ರಿಂದ ಊರ ಪರವೂರ ಮಹನೀಯರ ಕೂಡುವಿಕೆಯಿಂದ ಮಾಲಿದಾ ಹರಕೆ ಪ್ರಾರಂಭವಾಗಲಿದ್ದು, ಮಗ್ರಿಬ್ ನವಾಜಿನ ಬಳಿಕ ಕಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರ್ ಅವರಿಂದ ಭಾಷಣ ಹಾಗೂ ಜಬ್ಬರ್ ಸಕಾಫಿ ಪಾತೂರ್ ಅವರ ಧಾರ್ಮಿಕ ಪ್ರವಚನ ನಡೆಯಲಿದೆ. ಡಿಸೆಂಬರ್ 5ರ ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಮಾಲಿದಾ ವಿತರಣೆ, ಸಾಮೂಹಿಕ ಪ್ರಾರ್ಥನೆ ಹಾಗೂ ಮಗ್ರಿಬ್ ನವಾಜಿನ ಬಳಿಕ ಕಾಜಿ ಜೈನುಲ್ ಉಲಾಮಾ ಮಾನಿ ಉಸ್ತಾದ್ ಅವರಿಂದ ಭಾಷಣ ಹಾಗೂ ಅಬ್ದುಲ್ ಖಾದರ್ ದಾರಿಮಿ ಕುಕ್ಕೀಲಾ ಅವರ ಧಾರ್ಮಿಕ ಪ್ರವಚನ ನಡೆಯಲಿದೆ. ಸಮಾರೋಪ ಸಮಾರಂಭವಾದ ಡಿಸೆಂಬರ್ 6ರ ಶನಿವಾರ ಹಗಲು ಸಾಮೂಹಿಕ ಪ್ರಾರ್ಥನೆ ಹಾಗೂ ಮಧ್ಯಾಹ್ನ 1ರಿಂದ ಸಂಜೆ 5ರ ತನಕ ಕಂದೂರಿ ಊಟ ವಿತರಿಸಲ್ಪಡುತ್ತದೆ. ಈ 5 ದಿನದಲ್ಲಿ ಪ್ರಖ್ಯಾತ ಸಾದಾತುಗಳು ಹಾಗೂ ಧಾರ್ಮಿಕ ವಿದ್ವಾಂಸರಿಂದ ಜಿಯಾರತ್, ಸಾಮೂಹಿಕ ಪ್ರಾರ್ಥನೆ ನಡೆಯಲಿದ್ದು, ಸರ್ವಧರ್ಮೀಯರಾದ ಲಕ್ಷಾಂತರ ಜನರು ಸೇರಲಿದ್ದಾರೆ. ಬೆಳಗಿನಿಂದ ಸಂಜೆ 6 ಗಂಟೆ ತನಕ ಮಾತ್ರ ಸ್ತ್ರೀಯರಿಗೆ ಉರುಸ್ನಲ್ಲಿ ಭಾಗವಹಿಸಲು ಅವಕಾಶ ಇದೆ ಹಾಗೂ ಫ್ಯಾನ್ಸಿ ಟಾಯ್ಸ್ ಗಳ ವ್ಯಾಪಾರವು ಮನರಂಜನಾ ಕಾರ್ಯಕ್ರಮಗಳನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ 5 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಜುಮಾ ಮಸೀದಿ 1000 ಜಮಾತ್ ಅಜ್ಜಿಲಮೊಗರು ಇದರ ಅಧ್ಯಕ್ಷರಾಗಿರುವಂತಹ ಅಜ್ಜಿ PB ಅಬ್ದುಲ್ ಹಮೀದ್ ತಿಳಿಸಿದ್ರು. ಹಾಗೆಯೇ ಪತ್ರಿಕಾಗೋಷ್ಠಿಯಲ್ಲಿ ಧರ್ಮಗುರುಗಳಾಗಿರುವಂತಹ PS ತ್ವಾಹಾ ಸಹಾದಿ, ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಜಿ ಅಜ್ಜಿಲಮೊಗರು, ಲೆಕ್ಕ ಪರಿಶೋಧಕರಾಗಿರುವಂತಹ ಆದಂ ಕುಂಜಿ ನಡುಮೊಗರು ಉಪಸ್ಥಿತರಿದ್ದರು. 6ರವರೆಗೆ ಅಜ್ಜಿಲಮೊಗರಿನಲ್ಲಿ ನಡೆಯಲಿಕ್ಕಿದೆ. ಬಹುಶಃ ಯಾವುದಾದರೂ ಒಂದು ಸತ್ಯ ಪ್ರತಿಜ್ಞೆಯನ್ನು ಮಾಡುವುದಾದರೂ ಕೂಡ ನಮ್ಮ ಬಾಲ್ಯ ಕಾಲದಲ್ಲಿ ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ ಪಲ್ಲಿ ಶೇಖರ್ ನಾಜ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಪಲ್ಲಿ ಶೇಖರ ಮೇಲೆ ಆಣೆ ಆಗ್ತಾ ಇದ್ರು. ಬಹುಶಃ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪಲ್ಲಿ ಶೇಖರ್ ಅಂದ್ರೆ ಅಜ್ಜಿಲಮೊಗರ್ನಲ್ಲಿರುವಂತಹ ಒಂದು ಸೂಫಿ ಸಂತರ ಮೇಲೆ ಆಣೆ ಹಾಕುವಂತಹ ಒಂದು ಪದ್ಧತಿ. ಅಂದ್ರೆ ಅಷ್ಟು ಗೌರವ ಎಲ್ಲಾ ಧರ್ಮೀಯರಿಗೂ ಅಜ್ಜಿಲಮೊಗರ್ ಎನ್ನುವಂತಹ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಇದೆ. ಬಹುಶಃ ನಮ್ಮ ಉರುಸ್ನಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಭಾಗವಹಿಸ್ತಾರೆ. ಎಲ್ಲಾ ಧರ್ಮೀಯರಿಗೂ ಕೂಡ ಮುಕ್ತವಾದಂತಹ ವ್ಯಾಪಾರಕ್ಕೂ ಕೂಡ ಅವಕಾಶವಿದೆ. ಈ ಒಂದು ಉರುಸ್ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲ, ಕೇರಳದಿಂದ ಹಾಗೂ ಇನ್ನಿತರ ರಾಜ್ಯಗಳಿಂದ ಭಕ್ತಾದಿಗಳು ಆ ಉರುಸ್ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ. ಇವತ್ತಿನ ಈ ಒಂದು ನಮ್ಮ ಒಂದು ಪ್ರೆಸ್ ಮೀಟ್ ನಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ಅಜ್ಜಿಲಮೊಗರು ಜುಮ್ಮಾ ಮಸೀದಿಯ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ PB ಅಬ್ದುಲ್ ಹಮೀದ್ ಹಾಜಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಅಜ್ಜಿಲಮೊಗರು ಇತಿಹಾಸ ಪ್ರಸಿದ್ಧ ಮಸೀದಿಯ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ PS ತ್ವಾಹಾ ಸೈಯದಿ ಅಲ್ ಅಫ್ಲರಿ ಉಸ್ತಾದರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೂ ಅಜ್ಜಿಲಮೊಗರು ಲೆಕ್ಕ ಪರಿಶೋಧಕರಾಗಿರುವಂತಹ N ಆದಂ ಕುಂಜಿ ನಡುಮೊಗರ್ ಅವರು ಕೂಡ ಈ ಒಂದು ಪತ್ರಿಕಾದಲ್ಲಿ ಒಂದು ಸೇರಿದ್ದಾರೆ. ಹಾಗೂ ಅಜ್ಜಿಲಮೊಗರು ಜಮಾತ್ ಕಮಿಟಿಯ ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಗಂಡಿಗಳು ನಮ್ಮ ಜೊತೆ ಸೇರಿದ್ದಾರೆ. ನಾನು ಅಜ್ಜಿಲಮೊಗರು ಜಮಾತ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಸಿನಾನ್ ಸಕಾಫಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಅಧ್ಯಕ್ಷರು. ಇವತ್ತು ನನಗೆ ಈ ಪತ್ರಿಕಾ ಬಾಂಧವರಿಗೆ ಹೇಳಲಿಕ್ಕೆ ಏನಾದರೆ ನಮಗೆ ಈ ಅವಕಾಶ ಮಾಡಿಕೊಟ್ಟುದಕ್ಕೆ ಕೃತಜ್ಞತೆಗಳನ್ನು ಹೇಳುತ್ತೇನೆ.
ಈಗ ನಮ್ಮ ಈ ಅಜ್ರಮಗರ್ ಜುಮ್ಮಾ ಮಸೀದಿ ಬಂಟ್ವಾಳ ತಾಲೂಕು ಮನೆನಾಲ್ಕೂರು ವಿಲೇಜಲ್ಲಿ ನೇತ್ರಾವತಿ ದಡದಲ್ಲಿದೆ. ನಾವು ಪ್ರತಿ ವರ್ಷ ಆಚರಿಸಿಕೊಂಡು ಬರುವಂಥ ಮಾಡಿದ ಉರುಸನ್ನು ಈ ವರ್ಷ ಸಹ ಆಚರಿಸ್ತಾ ಇದ್ದೇವೆ. ಅಂದರೆ ಇದು ಸುಮಾರು 750 ವರ್ಷ ಹಿಂದೆ ಸೂಫಿ ಸಂತರಾದ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಅವರ ಸ್ಮರಣೆ ನೆನಪಿಗಾಗಿ ನಾವು ಇದು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅಂದರೆ ಅವರು ನಮ್ಮ ಅಫ್ಘಾನಿಸ್ತಾನ್ ಪರ್ಸಿಯಾ ಇಂದಿನ ಇರಾನ್ನ ಬಾರ್ಡರ್ ಆಗಿರುವ ಸೀಸ್ತಾನ್ ಎಂಬ ಜಾಗದಲ್ಲಿ ರಾಜರಾಗಿದ್ದರು. ಅವರು ಈ ಜನರ ಈ ಲೌಕಿಕ ಐಶ್ವರ್ಯ ಸುಖವನ್ನು ತ್ಯಜಿಸಿ ಜನರ ಮಾನವ ಕಲ್ಯಾಣಕ್ಕಾಗಿ ಬೇಕಾಗಿ ಅವರು ಅವರ ಪಟ್ಟವನ್ನು ತ್ಯಜಿಸಿ ಸಂಚರಿಸುತ್ತಾ ಬಂದು ನಮ್ಮ ಇಲ್ಲಿ ಅಜ್ರಮೊಗರಿಗೆ ಬಂದು ಇಲ್ಲಿಯ ಧಾರ್ಮಿಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಪೂರೈಸಲು ಇಲ್ಲಿ ನಮ್ಮ ಈ ಅಜ್ರಮೊಗರ್ ಮಸೀದನ್ನು ಸ್ಥಾಪಿಸಿದರು. ಈ ಅಜ್ರಮೊಗರಿಗೆ ಬರುವುದು ದೈನಂದಿನವಾಗಿಯೂ ಈ ವಾರ್ಷಿಕ ಉರೂಸ್ ಕಾರ್ಯಕ್ರಮದಲ್ಲಿಯೂ ಕೂಡ ಕೇವಲ ಒಂದು ಜಿಲ್ಲೆಯವರಲ್ಲ, ಹತ್ತಿರದ ಹಲವಾರು ಜಿಲ್ಲೆಯವರು, ಕರ್ನಾಟಕ ಸಹಿತ ಕೇರಳ ಸಹಿತವಿರುವಂತಹ ಕೆಲವು ರಾಜ್ಯದವರು ಕೂಡ ಈ ಉರೂಸ್ಗಾಗಿ ಬರ್ತಾರೆ. ಈ ರೀತಿ ದಕ್ಷಿಣ ಭಾರತದ ಆಧ್ಯಾತ್ಮಿಕವಾದ ಒಂದು ಶ್ರದ್ಧಾ ಕೇಂದ್ರವಾಗಿರುತ್ತೆ ಅಜ್ರಮೊಗರು. ಈಗ ತಾನೇ ಕೇಳಿದಂತೆ ಸರ್ವಧರ್ಮೀಯರ ಆಶಾ ಕೇಂದ್ರ ಕೂಡ ಆಗಿರುತ್ತದೆ ನಮ್ಮ ಅಜ್ರಮೊಗರು. ಅಲ್ಲಿಯ ಊರೇ ಆ ರೀತಿಯಾಗಿದೆ. ಅಲ್ಲಿಯ ಎಲ್ಲ ಹಬ್ಬಗಳು, ಮನೆಯಲ್ಲಿ ನಡೆಯುವಂತಹ ಮದುವೆ, ಔತಣ ಕೂಟಗಳು, ಇದೆಲ್ಲವೂ ಕೂಡ ಎಲ್ಲಾ ಧರ್ಮೀಯರು ಕೂಡ ಸೇರುವಂತಹ ರೀತಿಯಲ್ಲಾಗಿದೆ. ಅದರೊಂದಿಗೆ ನಮ್ಮ ಉರೂಸಿನ ಕಾರ್ಯಕ್ರಮ ಕೂಡ, ಉರೂಸಿನ ಕಾರ್ಯಕ್ರಮದಲ್ಲಿ ಹಬ್ಬದಲ್ಲಿ ಅದು ಇನ್ನೂ ಕೂಡ ಎದ್ದು ಕಾಣ್ತದೆ. ಸರ್ವಧರ್ಮೀಯರು ಬರುವಾಗ ಅವರದೇ ವೇಷದಲ್ಲಿ ಅಲ್ಲಿಗೆ ಬರ್ತಾರೆ, ಒಟ್ಟಾಗಿ ಬೆರೆಯುತ್ತಾರೆ. ಅಲ್ಲಿ ಮಾಲಿದ ಪ್ರಸಾದವನ್ನ ಪಡೆಯುವ ಸಂದರ್ಭದಲ್ಲಿ, ಕಂದೂರಿಯನ್ನ ಪಡೆಯುವ ಸಂದರ್ಭದಲ್ಲಿ ಅವರದೇ ವೇಷದಲ್ಲಿ ಒಟ್ಟಾಗಿ ಅವರು ನಿಂತು ಸರದಿಯಲ್ಲಿ ನಿಂತು ಪ್ರಸಾದವನ್ನ ಪಡೆಯುತ್ತಾರೆ, ದರ್ಗಾಕ್ಕೆ ಬರ್ತಾರೆ. ಆ ರೀತಿಯ ಒಂದು ಸೌಹಾರ್ದತೆಯವರು. ಅದಕ್ಕೆ ನಮಗೆ ಅಲ್ಲಿ ಬಂದು ನೋಡಿದರೆ ಎಲ್ರಿಗೂ ತಿಳಿಯುವಂತಹ ವಿಚಾರವಾಗಿರ್ತದೆ. ನಮ್ಮ ಪೂರ್ವಿಕರಾದಂತಹ ಮಹಾತ್ಮರು ನಮಗೆ ಅದನ್ನೇ ತೋರಿಸಿಕೊಟ್ಟಿದ್ದಾರೆ. ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್, ನಮ್ಮ ಅಲ್ಲಿಯ ಸಂತ ಪುರುಷರು ಅಲ್ಲಿಯ ಇನ್ನಿತರ ಧಾರ್ಮಿಕ ನಾಯಕರೊಂದಿಗೆ ಉತ್ತಮವಾದ ಬಾಂಧವ್ಯದೊಂದಿಗೆ ಬೆರೆತು ಎಲ್ರಿಗೂ ಪ್ರೀತಿಯನ್ನ ನೀಡಿ ಎಲ್ಲರೊಂದಿಗೆ ಕರುಣೆಯಲ್ಲಿ ಜೀವಿಸಿದಂತಹ ಸಂತ ಪುರುಷರಾಗಿದ್ದಾರೆ. 800 ವರ್ಷಗಳ ಇತಿಹಾಸ ಇರುವಂತಹ ಈ ಘಟನೆಗೆ ಇವತ್ತು ಕೂಡ ಆ ಘಟನೆ ನಮಗೆ ಪುನರಾವರ್ತನೆ ಆಗುತ್ತಾ ಅದು ಕಂಟಿನ್ಯೂ ಆಗಿ ಬರ್ತಾ ಇದೆ. ನೆಹರು ನಗರದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಿಂದ ಮೇಧಾ ಎಂಬ ವಿಶೇಷ ಯೋಜನೆಯ ಮೂಲಕ ಉಚಿತ ಶಿಕ್ಷಣವನ್ನ ನೀಡಲಾಗ್ತಾ ಇದ್ದು, ಇದರ ಪ್ರವೇಶ ಪರೀಕ್ಷೆಗಳಿಗೂ ಡಿಸೆಂಬರ್ 7ರಂದು ಮತ್ತು 9 ಕೇಂದ್ರದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ರವೀಂದ್ರ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು 1967ರಲ್ಲಿ ಪ್ರಾರಂಭಗೊಂಡಿರುವಂತಹ ವಿವೇಕಾನಂದ ಪದವಿ ಪೂರ್ವ ಕಾಲೇಜು 60ನೇ ವರ್ಷದ ಸಂಭ್ರಮವನ್ನ ವರ್ಷಪೂರ್ತಿ ನಡೆಸಲಾಗ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ವಿದ್ಯಾರ್ಥಿಗಳ ಬೇಡಿಕೆಯ ಆಧಾರದಲ್ಲಿ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಹೊಸ ಮೇಧಾ ಎಂಬ ವಿಶೇಷ ಯೋಜನೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇದಕ್ಕಾಗಿ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಉತ್ಕೃಷ್ಟ ಅಂಕ ಪಡೆದವರಿಗೆ ಸಂಸ್ಥೆಯಲ್ಲಿ 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣವನ್ನು ನೀಡಲಾಗುತ್ತದೆ. ಕಳೆದ 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣವನ್ನು ನೀಡಲಾಗುವುದು. ಕಳೆದ ಬಾರಿ ನಡೆಸಿದ ಪರೀಕ್ಷೆಯಲ್ಲಿ 750 ವಿದ್ಯಾರ್ಥಿಗಳು ಹಾಜರಾಗಿದ್ದು 25 ಮಂದಿ ವಿದ್ಯಾರ್ಥಿಗಳು ಪ್ರಸ್ತುತ ಉಚಿತ ಶಿಕ್ಷಣವನ್ನ ಪಡೆದಿದ್ದಾರೆ. 29 ಜಿಲ್ಲೆಗಳ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಶಿಕ್ಷಣ ಪಡೆತಾ ಇದ್ದು ಎಲ್ಲಾ ಕಡೆ ನಡೆಸುವಂತೆ ಒತ್ತಡಗಳಿವೆ. ಈ ಬಾರಿ ದಕ್ಷಿಣ ಕನ್ನಡ, ಕಾಸರಗೋಡು, ಕೊಡಗು ಹಾಗೂ ಹಾಸನ ಜಿಲ್ಲೆಯ ಸಕಲೇಶಪುರದ ಕೇಂದ್ರದಲ್ಲಿ ಈ ಬಾರಿಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿಭಾವಂತರಾಗಿ ಆರ್ಥಿಕ ಸಮಸ್ಯೆಯಿಂದ ಇರುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಂಸ್ಥೆಗೆ ಸೇರುವ ಕನಸು ನನಸು ಮಾಡಲಾಗ್ತದೆ. ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗಲು ಅವಕಾಶ ನೀಡಲಾಗ್ತದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ನೀಡಲಾಗುತ್ತೆ. ಇನ್ನು ಕಾಲೇಜಿನ ಆಡಳಿತ ಮಂಡಳಿ ಕೋಶಾಧಿಕಾರಿ ಸಚಿನ್ ಶೆಣೈ
ನಿರ್ದೇಶಕಿ ವತ್ಸಲಾ ರಾಜ್ನೆ, ಪ್ರಾಂಶುಪಾಲ ದೇವಿಚರಣ್ ರೈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪರೀಕ್ಷೆಯನ್ನು ಕಳೆದ ವರ್ಷ ನಡೆಸಿದ್ದೇವೆ, ಈ ವರ್ಷ ವ್ಯಾಪಕವಾಗಿ ನಡೆಸ್ತೇವೆ. ಅದಕ್ಕೆ ನಮಗೆ ಪತ್ರಕರ್ತರ ಮುಖಾಂತರ ಆಗಬೇಕಾದಂತಹ ಒಂದು ಸಹಾಯ ಏನು ಅಂತಂದ್ರೆ, ಈ ಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು SSLC ಬರೀತಕ್ಕಂಥ ಎಲ್ಲರೂ ಬರೀಬೇಕು. ಈಗ ಸಾಮಾನ್ಯವಾಗಿ SSLCಯಲ್ಲಿ ಅವರು ಪಡೆಯುವಂತ ಅಂಕದ ಆಧಾರದಲ್ಲಿ ಅವರದೆಲ್ಲ ನಿಶ್ಚಯ ಆಗುವುದು. ಆದರೆ ನಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂತಂದ್ರೆ, ಅದರಲ್ಲಿ ವಿಜ್ಞಾನ ಗಣಿತ ಅದರ ಜೊತೆಯಲ್ಲಿ ಅವನ ಕಾಮನ್ ಸೆನ್ಸ್, ಅವನ ಆಪ್ಟಿಟ್ಯೂಡ್, ಅವನ ಬುದ್ಧಿವಂತಿಕೆ, ಕೌಶಲ್ಯ, ಇದರ ಪರೀಕ್ಷೆಯನ್ನು ಇರ್ತದೆ. ಹಾಗಾಗಿ SSLC ಒಳ್ಳೆ ಮಾರ್ಕ್ ತಗೊಳ್ಳದೇ ಇರುವವರು ಕೂಡ ಇಲ್ಲಿ ಪಾಸ್ ಆಗ್ಬಹುದು. ತುಂಬಾ ಜನರಿಗೆ ಈ ರೀತಿ ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಈ ಬುದ್ಧಿಮತ್ತೆ ಹೆಚ್ಚಿರ್ತದೆ, ಅವರ ಆಲೋಚನೆ ಜ್ಞಾನ ಹೆಚ್ಚಿರ್ತದೆ. ಅವರು ಪರೀಕ್ಷೆಯಲ್ಲಿ ಮಾತ್ರ ತೆಗೆದುಕೊಳ್ಳುವಂತ ಜ್ಞಾನ ಮಾತ್ರ ಇದಕ್ಕೆ ಬೇಕಾಗುವುದಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಬೇಕು ಅಂತ ಹೇಳುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕೆ ದಕ್ಷಿಣ ಕನ್ನಡದ ಒಂದು 8 ಕಡೆಗಳಲ್ಲಿ, ದಕ್ಷಿಣ ಕನ್ನಡದಲ್ಲಿ 5, ಕಾಸರಗೋಡು ಮತ್ತು ಹಾಸನ, ಸಕಲೇಶ್ಪುರ, ಹಾಗೆ ಮಡಿಕೇರಿ, ಹೀಗೆ ಒಟ್ಟು 8 ಕಡೆಗಳಲ್ಲಿ ಪರೀಕ್ಷೆ ನಡೀತದೆ. 8 ಕಡೆಗಳಲ್ಲಿ ಪರೀಕ್ಷೆ ನಡೀತದೆ. ಆ ಎಲ್ಲ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀಬೇಕು. ಅದರ ಈ ಯೋಜನೆಯ ಒಂದು ಲಾಭವನ್ನು ಅವರೆಲ್ಲರೂ ಪಡ್ಕೊಳ್ಬೇಕು ಅನ್ನೋ ಒಂದು ಅಪೇಕ್ಷೆ ಈ ಸಂದರ್ಭದಲ್ಲಿ ನಾವೇನು ಕಳಿಸೋದು. ಇದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಪ್ರಶ್ನೆಗಳು? ಕಳೆದ ವರ್ಷ 750ಕ್ಕಿಂತ ಹೆಚ್ಚು 25 ವಿದ್ಯಾರ್ಥಿಗಳು, ಟಾಪ್ 25 ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ಇದೆ ಉಚಿತ ಶಿಕ್ಷಣ. ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಬೇರೆ ಬೇರೆ ಇದೆ ನಮ್ಮಲ್ಲಿ. ಹೌದು, ಪರೀಕ್ಷೆಗೆ ಬರೆದವರು. ಹೌದು. ಅಲ್ಲಿ ಈ ಸಲ 1,000 ಹೆಚ್ಚು ವಿದ್ಯಾರ್ಥಿಗಳು ಬರೀತಾರೆ ಅಲ್ವಾ? ಹಾಗಾಗಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಇಲ್ಲ, ನಾವು 25 ಮಾಡಿದ್ವಿ. ಇದರ ಪ್ರಯೋಜನ ಏನಂತಂದ್ರೆ, ಕಳೆದ ಪರೀಕ್ಷೆ ಬಂದದ್ರಲ್ಲಿ ತೀರ ಬಡತನದಿಂದ ಬಂದಂತ ವಿದ್ಯಾರ್ಥಿ, ಅವರು ಯಾವಾಗಲೂ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ, ಫೀಸ್ ಕೊಟ್ಟು ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇದು ಇದರ ಫಲಶ್ರುತಿ. ಗುಡಿಸಲ್ನಲ್ಲಿ ವಾಸ ಮಾಡುವಂತ ವಿದ್ಯಾರ್ಥಿಗಳಾಗಿದ್ದಾರೆ, ಅವರು ಬರೆದು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ಫ್ರೀ ಎಜುಕೇಶನ್ ಸಿಗ್ತಾ ಇದೆ. ಅವರು ದುಡ್ಡು ಕೊಟ್ಟು ಓದುವಂಥದ್ದು ಕನಸಿನ ಮಾತು. ಇವತ್ತಿನ PUC ಶಿಕ್ಷಣವನ್ನು ದುಡ್ಡು ಕೊಟ್ಟು ಓದು ಕನಸಿನ ಮಾತು. ಅಂತವರಿಗೆ ಅವಕಾಶ ಆಗಿದೆ ಅಂತ ಹೇಳುವಂಥದ್ದು ಇದೊಂದು ಹೈಲೈಟ್ ಮಾಡಬೇಕಾದಂತ ಸಂಗತಿ. ರಾಜ್ಯದ ಎಲ್ಲಿಂದ ಯಾರು ಬರೀಬಹುದು ಇಲ್ಲಿ ದಕ್ಷಿಣ ಕನ್ನಡ 5, ಕಾಸರಗೋಡು, ಕೊಡಗು, ಹಾಸನ, ಸಕಲೇಶ್ವರ 9 ಹಾಸನ ಜಿಲ್ಲೆ ಸಕಲೇಶ್ವರ. ಹಾಗೆ ಹಾಸನ ಜಿಲ್ಲೆ ಸಕಲೇಶ್ವರ. ಇಲ್ಲಿ ಬರೆಯುವಾಗ ಹಾಸನ ಅಂತ ಬಂದಿದೆ, ಹಾಸನ ಅಂತ ಉಂಟು. ಸಕಲೇಶ್ವರ ಹೇಳಿಲ್ಲ, ಸಕಲೇಶ್ವರ ಹೇಳಿದೆ ನಾನು. ಹಾಸನ ಜಿಲ್ಲೆ ಸೆಂಟರ್ ಸಕಲೇಶ್ವರ. ಹಾಸನದಲ್ಲೂ ಡಿಮಾಂಡ್ ಇದೆ ನಮಗೆ, ಬಟ್ ನಮಗೆ ತುಂಬಾ ಅದಕ್ಕೆ ಜನ ಬೇಕು. ಒಂದೇ ದಿವಸ ಮಾಡ್ಬೇಕು, ಚರ್ಚೆನ ಹೋಗ್ಬೇಕು. ಮುಂದಿನ ವರ್ಷಕ್ಕೆ ಯೋಚನೆ ಇದೆ ನಮಗೆ. ಹಾಗೆ ತುಮಕೂರಿನಲ್ಲಿ, ಚಿತ್ರದುರ್ಗದಲ್ಲಿ, ಆಮೇಲೆ ಹುಬ್ಬಳ್ಳಿಯಲ್ಲಿ ಇಲ್ಲೆಲ್ಲ ಬರಲಿಕ್ಕೆ ನಮಗೆ ಡಿಮಾಂಡ್ ಇದೆ. ಇಲ್ಲಿ ಹೋಗ್ಬೇಕು, ಅಲ್ಲಿಗೆ ನಿಲ್ಲಬೇಕು, ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಕಷ್ಟ ಆಗ್ತದೆ. ನೆಟ್ವರ್ಕ್ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಮತ್ತು ಮುಂದೆ ಆ ರೀತಿ ಆಲೋಚನೆಗಳಿದೆ. ಇದು ಯಶಸ್ಸನ್ನು ನೋಡಿಕೊಂಡು ಆಲೋಚನೆ ಇದ್ದಾರೆ. ಇನ್ಯಾವ್ದು ಅತಿಥಿ ಯಾವ್ದು ಕೇಳಿದ್ವಿ? ಸಬ್ಜೆಕ್ಟ್ ಅವರು ಅವರ ಸಬ್ಜೆಕ್ಟ್ SSLC ವರೆಗೆ ಅವರು ಓದಿರುವಂತ ಸೈನ್ಸ್ ಮತ್ತೆ ಮ್ಯಾಥ್ಸ್, 9-10 ಓದಿರುವಂತದ್ದು ಸೈನ್ಸ್ ಮತ್ತು ಮ್ಯಾಥ್ಸ್. ಇದರ ನಾಲೆಜ್ ಇದ್ರೆ ಸಾಕು. ಅವರೇನು ಬಾಯ್ಪಾಠ ಮಾಡಿ PUC ಸೈನ್ಸ್ಗೆ ಮಾತ್ರ, ಈಗಿರೋ ಸೈನ್ಸ್ಗೆ ಮಾತ್ರ. ಒಂದು ನಿಮಿಷ ಸರಿ ಮಾಡಿಕೊಳ್ತಾರೆ. ಕಾಮರ್ಸ್ ಅನ್ನು ಸೇರಿಸ್ಕೊಳ್ತೇವೆ ಈ ಸಲ ಕಾಮರ್ಸ್ ಅನ್ನು ಕೂಡ ಸೇರಿಸ್ಕೊಳ್ತೇವೆ. ಹೇಳಿ, 10ನೇ ತರಗತಿವರೆಗೆ ಮಾತ್ರ. 10ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕು. ಡಿಸೆಂಬರ್ 7ನೇ ತಾರೀಕಿಗೆ ಪರೀಕ್ಷೆ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.